ಕೇಸ್ ಬೇರೆ ಇದೆ ಹೈಕೋರ್ಟಲ್ಲಿ. ನಾಳೆ ಇಲ್ಲ, ನಮ್ಮದು 12th. ನಮ್ಮದು 12th 12th ಎರಡೂ ಇದೆ. 9th ಸರ್ಕಾರದಿಂದ ನಮ್ಮ ಅಡ್ವೊಕೇಟ್ ಜನರಲ್ ಇರೋದು, ಬಟ್ ನಮ್ಮ ಮೈನ್ 12th ಇರೋದು. ಸಿದ್ದರಾಮಯ್ಯ ಸಾಹೇಬ್ರದ್ದು 12th ಇರೋದು. ತನಿಖೆ ಎಲ್ಲ ಎಲ್ಲಿ ತನಕ ಬಂತು ಸರ್? ಈಗ ನಡೀತಾ ಇದೆ. ಈಗ ನ್ಯಾಯಮೂರ್ತಿ PN ದೇಸಾಯಿ ಅವರವರ ಎಲ್ಲ ನಡೀತಾ ಇದೆ, ಎಲ್ಲ ಡಾಕ್ಯುಮೆಂಟೇಷನ್ನು ಎಲ್ಲ. ಅದು ಸುಮಾರು ಎಷ್ಟೋ ಲಕ್ಷ ಪೇಜ್ ಇದೆ ಅಂತ ಹೇಳ್ತಾ ಇದ್ರು, ನಾನು ಮರ್ತೋದೆ. ನಾನು ಎಷ್ಟೋ ಲಕ್ಷ ಪೇಜಸ್ಸು ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಪ್ರತಿಯೊಂದು ಯಾವುದೂ ಬಿಡುವಂಥ ಪ್ರಶ್ನೆ ಇಲ್ಲ. ಯಾವ್ಯಾವುದು ಅವ್ಯವಹಾರಗಳು ನಡೆದಿದ್ದಾವೆ ಅವು ಎಲ್ಲನೂ ಮಾಡ್ತೀವಿ. ಸೊ ಎಲ್ಲ ಡಾಕ್ಯುಮೆಂಟ್ ಕಲೆಕ್ಷನ್ ನಡೀತಾ ಇದೆ. ದೇಸಾಯಿ ಅವರವ್ರ ಕಚೇರಿ ಭಾಳ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾರೆ. ರಾಜೀನಾಮೆ ಕೊಟ್ರ ಅಮಾನತ್ತಾಯ್ತು. ಆದ್ರೆ ಈ ಹಿಂದೆ ನಟೇಶ್ ಅವ್ರ ಕಾಲದಲ್ಲೂ ಕೂಡ ಈ ಹಗರಣ ಹೆಚ್ಚು ಆಗಿರ್ತಕ್ಕಂಥದ್ದು. ಅವರ ಯಾಕಾಗಿಲ್ಲ ರಕ್ಷಣೆ? ನೋಡ್ರಿ, ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಇಲ್ಲಿ. ಯಾವಾಗೂ ಏನಾದರೂ ಒಂದು ಮಾಡಿದ್ರೆ ಸಸ್ಪೆಂಡ್ ಮಾಡಿದ್ರೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಅಂತ ಕೇಳ್ತಾರೆ. ಸಸ್ಪೆಂಡ್ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ. ನೋಡಿ, ಮೊನ್ನೆ ನಾನು ವಿರೋಧ ಪಕ್ಷದವ್ರು ಯಾರೋ ಮಾತಾಡ್ತಾ ಇದ್ರು, ಸಸ್ಪೆಂಡ್ ಮಾಡಿದ ತಕ್ಷಣ ಒಂದು ವಿಕೆಟ್ ಇವಾಗ ಉರುಳ್ತು, ಮಾಡಿದ್ರೇನೂ ಕಷ್ಟ, ಮಾಡಿಲ್ಲ ಅಂದ್ರೂ ಕಷ್ಟ. ಬಹಳ ಸ್ಪಷ್ಟವಾಗಿದೆ ಸರ್. 2020 ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಆ ಆರ್ಡ್ರಲ್ಲಿ ಏನಾದರೂ ಇರಲಿ, ಅದಲ್ಲ ಪ್ರಶ್ನೆ. ನಮಗೆ ಬೇಕಾಗಿರೋದು ಅಪರಾಧಿಗಳನ್ನ ಶಿಕ್ಷೆಗೆ ಒಳಪಡಿಸ್ಬೇಕು ಅನ್ನೋದು ಇರೋದು. ಅದನ್ನು ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ಈಗ ಮೇಲ್ನೋಟಕ್ಕೆ ಇದಕ್ಕೆ ಮುಂಚೆ ನಿಕಟಪೂರ್ವಕವಾಗಿ ಯಾರು ಕಮಿಷನರ್ ಇದ್ದರು ಅವರು ತಪ್ಪುಗಳು ಎಸಗಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟರು ನಮ್ಮ ಇಲಾಖೆಯಿಂದ. ಅದರಿಂದ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಈಗ PN ದೇಸಾಯಿ ಅವರು ಕಮಿಟಿ ಅದು ವಿಚಾರಣೆ ನಡೆಸ್ತಾ ಇದೆ. ಅವ್ರ ವಿಚಾರಣೆಯಲ್ಲಿ ಮತ್ತೆ ಇನ್ಯಾರಾದರೂ ತಪ್ಪಿತಸ್ಥರಿದ್ದರೆ ಅವ್ರಿಗೂ ಸಸ್ಪೆಂಡ್ ಮಾಡ್ತಾರೆ. ಅಲ್ಲ ಸರ್, ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ 2009ರಿಂದ ಆಚೆಗೆ ಆಗಿರ್ತಕ್ಕಂಥದ್ದು ಏನಿದೆ ಅದೆಲ್ಲ ಇಲ್ಲಿಗಲ್ ಅಂತೇಳಿ. ಈ ಒಂದು ವಿಚಾರ ಬೆಳಕಿಗೆ ಬರುವಂಥದ್ದೇ 2020ರಿಂದ ಆಚೆಗೆ ನಡೆದಿದೆ ಅಂತ. ಅದನ್ನೇ ಈಗ ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾ ಇಲ್ಲ. ನಾನು ಹೇಳೋದು ಸ್ಪಷ್ಟವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಇಲಾಖೆ ಈಗ ತಕ್ಷಣಕ್ಕೆ ಇದು PN ದೇಸಾಯಿ ಅವರು ರಿಪೋರ್ಟ್ ಮೇಲೆಲ್ಲ ಸಸ್ಪೆಂಡ್ ಮಾಡಿರೋದು ಅವರಿಗೆ. ನಮ್ಮ ಇಲಾಖೆ ಆಂತರಿಕ ವಿಚಾರಣೆ ನಡೆಸ್ತಲ್ಲ, ಆಂತರಿಕ ವಿಚಾರಣೆ ನಡೆಸಲ್ಲ. ಇಲ್ಲ, ನಾವು ಮಾಡಿಲ್ಲ. ನಾವು ಅಷ್ಟು ನೋ ಟೆಕ್ನಿಕಲ್ ಕಮಿಟಿ, ನೋ ಟೆಕ್ನಿಕಲ್. 100% ನಟೇಶ್ ಆಗಲಿ, ಅದಕ್ಕೆ ಮುಂಚೆ ಯಾರಾದರೂ ಇದ್ದರೆ PN ದೇಸಾಯಿ ಅವರ ಕಮಿಟಿ ಯಾವಾಗಿಂದ ಇನ್ವೆಸ್ಟಿಗೇಷನ್ ಮಾಡ್ತದೆ ಆವತ್ತಿಂದ ಇವತ್ತಿನ ತನಕ ಆಗಿರುವಂತಹ ತಪ್ಪುಗಳನ್ನ ಹುಡುಕಿ PN ದೇಸಾಯಿ ಅವರವರು ಕಮಿಟಿ ರಿಪೋರ್ಟ್ ಬಂದಮೇಲೆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಸರ್, ಈಗ ಮೂಡ ಮಾಜಿ ಅಧ್ಯಕ್ಷ ರಾಜೀವ್ ಅವರು ಕೂಡ ಒಂದೇ ದಿನದಲ್ಲಿ 848 ನಿವೇಶನಗಳನ್ನು ಅವರ ಮಾಡಿದ್ದಾರೆ. ಈಗ ನಾನು ಒಂದು ನಿಮಗೆ ಸರ್ಕಾರಕ್ಕೆ ಪತ್ರ ಕೊಟ್ಟಿದ್ದಾರೆ ಸರ್. ಈಗ ನಾನು ಒಂದು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ PN ದೇಸಾಯಿ ಅವರ ಈ ಒಂದು ವಿಚಾರಣಾ ಆಯೋಗ ಶುರು ಆದಮೇಲೆ ಇದ್ರ ಬಗ್ಗೆ ನಾನು ಯಾವುದೂ ಇನ್ವಾಲ್ವ್ಮೆಂಟ್ ತಗೋತಾ ಇಲ್ಲ. ನಾನು ಅದ್ರ ಬಗ್ಗೆ ಮತ್ತೆ ಹಸ್ತಕ್ಷೇಪ ಮಾಡಿ ಏನೋ ಮಾಡಿದ್ರು ಅಂತ ವಿರೋಧ ಪಕ್ಷದವರು ಆಪಾದನೆ ಮಾಡ್ತಾರೆ ಅಂತಲೇ ನಾನು ಯಾವುದ್ರ ಬಗ್ಗೆನೂ ನಾನು ಆಯೋಗಕ್ಕೆ ಏನು ಮಾಹಿತಿಗಳು ಹೋಗ್ತದೆ ಅದೇ ಅವ್ರ ಹತ್ರನೇ ಇರಲಿ ಅಂಥೇಳಿ ಯಾವುದೇ ಇದ್ರ ಬಗ್ಗೆ ನಾನು ತಲೆಯನ್ನು ನಾನು ಕೆಡಿಸ್ಕೊತಾ ಇಲ್ಲ. ನಾನು ಏನಿದೆ ಅದನ್ನು PN ದೇಸಾಯಿ ಅವರು ವರದಿ ಬಂದ ಮೇಲೆ ನಾವು ಆಕ್ಷನ್ 48 ಸೈಟ್ಗಳು ಒಂದೇ ದಿನದಲ್ಲಿ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇದೆಯಾ ಮೂಡದಲ್ಲಿ ಅಂತ ಗೊತ್ತಿಲ್ಲ ನನಗೆ. ಅದನ್ನ ಈಗ ನೀವು ಹೇಳ್ತಾ ಇರೋದೆ, ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಈಗ ನೀವು ಹೇಳ್ತಾ ಇರೋದೆ, ನೀವು ಹೇಳಿದ್ರೆ ಬೇಕಾದ್ರೆ ನಾನು ವಿಚಾರಿಸ್ತೀನಿ. ಬಟ್ ಆದರೆ ಇದ್ರ ಬಗ್ಗೆ ಕಾರ್ಯದರ್ಶಿಗೆ ಪತ್ರ ಹೋಗಿದೆ ಸರ್. ಯಾವಾಗ? 2022ರಲ್ಲಿ ನಾನು ಮಂತ್ರಿ ಆಗಿರಲಿಲ್ಲ. ನಾನು ಐ ಆಮ್ ನಾಟ್ ಎ ಮಿನಿಸ್ಟರ್. ಇಲ್ಲ, ಯಾರಿಗೆ ಹೋಗಿದೆ ಮಾಹಿತಿ? ಯಾವಾಗ ಹೋಗಿದೆ? ಇಲ್ಲ, ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ. ವಿಚಾರಿಸ್ತೀನಿ. ಈಗ ನೀವು ಹೇಳ್ತಾ ಇದ್ದೀರಲ್ಲ, ನೀವು ಹೇಳಿದ್ಮೇಲೆ ವಿಚಾರಿಸ್ತೀನಿ. ನಾನು ಒಂದು ಮಾತು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗ PN ದೇಸಾಯಿ ಅವರು ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದಂಥವ್ರು. ಈ ನ್ಯಾಯಾಂಗ ತನಿಖೆ ನಡೀತಾ ಇರಬೇಕಾದ್ರೆ ನಾನು ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಮಾಡೋದು, ನಾನು ಇದಕ್ಕೆ ಡೈವರ್ಷನ್ಸ್ ಕೊಡೋಕ್ಕೆ ನಾನು ರೆಡಿ ಇಲ್ಲ. ಆದರೆ ನ್ಯಾಯಯುತವಾಗಿ ಏನು ಮೂಡಲ್ಲಿ ತಪ್ಪುಗಳು ನಡೆದಿದೆ
ಆ ಎಲ್ಲ ತಪ್ಪುಗಳಿಗೂ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆಲ್ಲರಿಗೂ ಶಿಕ್ಷೆ ಕೊಡುವಂಥ ಕೆಲಸ ಮಾಡಿ